ನಮಸ್ಕಾರ. ರೀಲ್ ಚಿಕ್ಕದು ಆದರೆ ಕೊಡ್ತಿರುವಂಥ ಮಾಹಿತಿ ಅರ್ಥವಾಗುವಂತೆ ಇರಲಿ ಎನ್ನುವಂಥ ಕಾರಣಕ್ಕೆ ಭಾಳ ಸಿಂಪಲ್ ಆಗಿ ಕೊಡ್ತಾ ಇದ್ದೇವೆ. ಇನ್ನು 1 ವರ್ಷಗಳ ತನಕ ಬಂಗಾರವನ್ನು ಖರೀದಿ ಮಾಡುವುದು ಬೇಡ ಅಂಥೇಳಿ ನರೇಂದ್ರ ಮೋದಿಯವರು ದೇಶವಾಸಿಗಳಿಗೆ ವಿನಂತಿಯನ್ನು ಮಾಡಿದ್ದಾರೆ. ಇದರ ಉದ್ದೇಶ ಏನು ಮತ್ತು ಯಾವ ರೀತಿಯಲ್ಲಿ ಇದು ದೂರ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರತಿ ದೇಶಕ್ಕೆ ಒಂದು ಫಾರೆಕ್ಸ್ ರಿಸರ್ವ್ಸ್ ಅಂತ ಇರುತ್ತೆ. ಅಂತೇಳಿದರೆ ವಿದೇಶಿ ವಿನಿಮಯ ಮೀಸಲು. ಒಂದು ರೀತಿಯಲ್ಲಿ ಅರ್ಥವಾಗೋದಾದರೆ ಈಗ ನಾವೆಲ್ಲ ಒಂದು ಬ್ಯಾಂಕಲ್ಲಿ ಸೇವಿಂಗ್ ಅಕೌಂಟ್ಸ್ ಓಪನ್ ಮಾಡ್ತೇವೆ. ಹಾಗೆ ಒಂದು ದೇಶಕ್ಕೆ ಹೋಲಿಸಿದಾಗ ಈ ಫಾರೆಕ್ಸ್ ರಿಸರ್ವ್ಸ್ ಇರುತ್ತೆ. ಇದರಲ್ಲಿ ಮೀಸಲು ಹೇಗೆ ಜಾಸ್ತಿ ಆಗತ್ತೆ ಅಥವಾ ಕಡಿಮೆ ಆಗತ್ತೆ ಅಂತೇಳಿ ನೋಡಿಕೊಂಡು ಬರೋಣ. ಸಾಮಾನ್ಯವಾಗಿ ನಮ್ಮ ದೇಶ ಯಾವುದೇ ಒಂದು ವಸ್ತುವನ್ನು ರಫ್ತು ಮಾಡುವಾಗ, ಯಾವುದೇ ಒಂದು ಸೇವೆಯನ್ನು ಬೇರೆ ದೇಶಕ್ಕೆ ಕೊಡುವಾಗ ಅಥವಾ ಬೇರೆ ದೇಶದಲ್ಲಿರುವಂತಹ ಭಾರತೀಯರು, ಅನಿವಾಸಿ ಭಾರತೀಯರು ನಮ್ಮ ದೇಶಕ್ಕೆ ಇಲ್ಲಿಗೆ ಹಣವನ್ನು ಕಳಿಸುವಾಗ ಈ ಮೀಸಲು ಜಾಸ್ತಿ ಆಗತ್ತಾ ಹೋಗುತ್ತೆ. ಅಂದರೆ ನಾವು ಕೊಡುವಂತಹ ಸೇವೆ ವಸ್ತುಗಳಿಂದ ಎಕ್ಸ್ಪೋರ್ಟ್ ಮಾಡಿದಾಗ ಇದು ಸಹಜವಾಗಿ ಜಾಸ್ತಿ ಆಗುತ್ತೆ. ಅದೇ ಪ್ರಮಾಣದಲ್ಲಿ ನಾವು ಇಂಪೋರ್ಟ್ ಮಾಡುವಾಗ, ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧ ನಡೀತಾ ಇದೆ. ಹರ್ಮುಜ ಎನ್ನುವಂಥ ಜಲಸಂಧಿಯಲ್ಲಿ ಸಾಕಷ್ಟು ತೊಂದರೆ ಇರುವುದರಿಂದ ಆಮದು ಆಗುವಂಥ ತೈಲ ಭಾಳ ಕಡಿಮೆ ಪ್ರಮಾಣದಲ್ಲಿ ಆಗುವಂಥ ಎಲ್ಲ ಸಾಧ್ಯತೆ ಉಂಟು. ಇದಕ್ಕಾಗಿ ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾವಹಾರಿಕವಾಗಿ ತೈಲ ಒಪ್ಪಂದವನ್ನು ಮಾಡ್ತಾ ಉಂಟು. ಅದು ಬೇರೆ ವಿಚಾರ. ಆದರೆ ಯಾವಾಗ ತೈಲದ ಬೆಲೆ ಜಾಸ್ತಿ ಆಗುತ್ತೋ, ಅಂದರೆ ಈಗ $120 ಪರ್ ಬ್ಯಾರಲ್ ಆಗಿದೆ. ಇದರಿಂದ ನಮ್ಮ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರನ್ನು ಕೊಟ್ಟು ತೈಲವನ್ನು ಪಡೆದುಕೊಳ್ಳಬೇಕಾಗಿರುವಂಥ ಅಗತ್ಯ ಇದೆ. ಆಗ ಈ ಫಾರೆಕ್ಸ್ ರಿಸರ್ವ್ಸ್ ಅಂದರೆ ವಿದೇಶಿ ವಿನಿಮಯ ಮೀಸಲು, ಅದರಲ್ಲಿ ಇರುವಂಥದ್ದು ಡಾಲರ್, ಯೂರೋ ಮತ್ತು ಪೌಂಡ್. ನಾವು ಯಾವಾಗ ಡಾಲರನ್ನು ಜಾಸ್ತಿಯಾಗಿ ಕೊಡ್ತೇವೋ ಆಗ ಮೀಸಲು ಕಡಿಮೆ ಅಗತ್ಯ ಬರುತ್ತೆ. ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ನಾವು ಚಿನ್ನವನ್ನು ಹೆಚ್ಚಾಗಿ ಇಂಪೋರ್ಟ್ ಮಾಡಬೇಕಾಗತ್ತೆ ಮತ್ತು ನಮ್ಮ ದೇಶವಾಸಿಗಳಿಗೆ ಚಿನ್ನ ತುಂಬ ಪ್ರಿಯವಾಗಿರುವಂಥ ಒಂದು ವಸ್ತುವಾಗಿರುವುದರಿಂದ ಹೂಡಿಕೆಗೆ ಮತ್ತು ಮದುವೆ ಇತರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬಳಕೆ ಮಾಡುವುದರಿಂದ ಸಹಜವಾಗಿ ಈ ಇಂಪೋರ್ಟ್ ಜಾಸ್ತಿ ಇರುತ್ತೆ. ಇಂಪೋರ್ಟ್ ಜಾಸ್ತಿ ಆದಾಗ ನಾವು ಮತ್ತೊಮ್ಮೆ ಡಾಲರ್, ಯೂರೋ, ಪೌಂಡ್ಗಳಲ್ಲಿ ಇದನ್ನು ಕೊಡಬೇಕಾಗಿರುವಂಥ ಅಗತ್ಯ ಬಂದಾಗ ಮತ್ತೊಮ್ಮೆ ಆ ಮೀಸಲು ಅಂದರೆ ವಿದೇಶಿ ವಿನಿಮಯ ಮೀಸಲು ಕಡಿಮೆ ಆಗ್ತಾ ಬರುತ್ತೆ. ನಾವು ವಿದೇಶ ಪ್ರಯಾಣ ಮಾಡುವುದಾಗಲಿ ಅಥವಾ ಚಿನ್ನವನ್ನು ಹೆಚ್ಚೆಚ್ಚು ಖರೀದಿ ಮಾಡುವುದರಿಂದ ಮತ್ತು ತೈಲವನ್ನು ಅಗತ್ಯಕ್ಕಿಂತ ಅನಿವಾರ್ಯತೆಗಿಂತ ಹೆಚ್ಚಾಗಿ ಬಳಸುವುದರಿಂದ, ಅಂದರೆ ಸುತ್ತಾಡುವುದು, ವರ್ಕ್ ಫ್ರಮ್ ಹೋಮ್ ಮಾಡದೆ ಬೇರೆ ಬೇರೆ ರೀತಿಯಲ್ಲಿ ತೈಲದ ಅಂದರೆ ವಾಹನಗಳನ್ನು ಬಳಕೆ ಮಾಡುವುದು, ಹೀಗೆಲ್ಲ ಮಾಡೋದ್ರಿಂದ ನಾವು ಹೆಚ್ಚೆಚ್ಚು ಇಂಪೋರ್ಟ್ ಮಾಡಬೇಕಾಗತ್ತೆ. ಇದು ನಮ್ಮ ವಿದೇಶಿ ವಿನಿಮಯ ಮೀಸಲ ಮೇಲೆ ದೊಡ್ಡ ರೀತಿಯ ಹೊಡೆತ ಬೀಳಲಿಕ್ಕುಂಟು. ಆದ್ದರಿಂದ ಒಂದು ಸ್ಟೇಬಲ್ ಆಗಿ ದೇಶದ ಆರ್ಥಿಕತೆ ಇರಬೇಕು ಎನ್ನುವಂಥ ಕಾರಣಕ್ಕೆ ಮೋದಿಯವರು ದಯವಿಟ್ಟು 1 ವರ್ಷಗಳ ತನಕ ಚಿನ್ನವನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಭಾರತೀಯರು ಯಾವ ರೀತಿಯಲ್ಲಿ ಸ್ಪಂದನೆ ಕೊಡ್ತಾರೆ ಅಂತೇಳಿ ನೀವು ನಿಮ್ಮ ಕಮೆಂಟ್ ಮೂಲಕ ತಿಳಿಸಬಹುದು. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.